ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ತಮ್ಮನೇಲಲ್ಲಿ ಗೊತ್ತಾಗಿರುತ್ತೆ. ಸೊ ಟಾಪಿಕ್ ಏನು ಅಂತ ಹೇಳಿ, ಒಂದು ಮನೆಯಲ್ಲಿ ಪುಟ್ಟ ಕುಟುಂಬ, ಚಿಕ್ಕ ಕುಟುಂಬ, ಚೊಕ್ಕ ಕುಟುಂಬ ಅಂತ ಹೇಳಿ ಇರುತ್ತೆ. ಸೊ ಇವಾಗ ಅದೆಲ್ಲ ಒನ್ ಬೇಬಿ ಪ್ಲ್ಯಾನಿಂಗಲ್ಲಿ ಬಂದು ಹೋಗ್ಬಿಟ್ಟಿದೆ. ಸೊ ಮೊದಲೆಲ್ಲ 2 ಅಥವಾ 3 ಮಕ್ಕಳು ಅಥವಾ ಗಂಡು ಮಗು ಆಗಲಿ ಅಂತ ಹೇಳಿ 2 ಹೆಣ್ಮಕ್ಳು ಆಮೇಲೆ ಒಂದು ಗಂಡು ಮಗು, ಈ ರೀತಿಯಾಗಿ ಒಂದು ಪ್ಲ್ಯಾನಿಂಗು ಥಾಟ್ಸು ಆ ರೀತಿಯಾಗಿ ಇರ್ತಿತ್ತು. ಸೊ ಇವಾಗೆಲ್ಲ ಗಂಡಾಗಲಿ ಹೆಣ್ಣಾಗಲಿ ಯಾವುದಾದ್ರೂ ಆಗಲಿ ಒಂದು ಮಗು ಇರಲಿ ಅನ್ನೋ ಥರ ಒಂದು ಮಗುಗೆ ಪ್ಲ್ಯಾನ್ನ ಮಾಡ್ಕೊಂಡಿರ್ತಾರೆ. ಸೊ ಇದ್ರ ಬಗ್ಗೆ ನಾನು ಪೂರ್ತಿಯಾಗಿ ವಿಡಿಯೋನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾವು ಹೇಗೆ ಮಕ್ಕಳಿಗೆ ಕೇರ್ ಮಾಡಬೇಕು, ನಾವು ಹೇಗೆ ಮಕ್ಕಳ ಮೇಲೆ ನಮ್ಮ ಒಂದು ಮಾತುಗಳಾಗಿರಲಿ, ನಮ್ಮ ನಡವಳಿಕೆಗಳಾಗಿರಲಿ ಹೇಗೆ ಪ್ರಭಾವನ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಮನೆಯಲ್ಲಿ ಒಂದು ಮಗು ಇತ್ತು ಅಂತಂದರೆ ಯಾವುದೇ ರೀತಿಯ ಒಂದು ಸಮಸ್ಯೆ ಮಕ್ಕಳ ಮೇಲೆ ಬೀರೋದಿಲ್ಲ. ಹೇಗೆ ಅಂತಂದರೆ, ಸೊ ಮಕ್ಕಳಿಗೆ ನಾವು ಏನೇ ತೊಗೊಂಡು ಬಂದಿರಲಿ, ಏನೇ ತಂದಿದ್ರು ಕೂಡ ಅದನ್ನು ಅವ್ರಿಗೆ ಕೊಡ್ತೀವಿ. ಸೊ ಇಟ್ಟು ಕೊಡ್ತೀವಿ ಅಥವಾ ನಮ್ಮ ಜೊತೆ ಕುತ್ಕೊಂಡು ಶೇರ್ ಮಾಡಿಕೊಂಡು ತಿಂತೀವಿ. ಮಕ್ಕಳಿಗೆ ನನ್ನ ಒಂದು ಭಾಗನ ನಾವು ಬೇರೆ ಮಕ್ಕಳಿಗೆ ಕೊಡಬೇಕು, ನನ್ನ ಅಕ್ಕಂಗೆ, ಅಣ್ಣಂಗೆ, ತಮ್ಮಂಗೆ ಕೊಡಬೇಕು ಅನ್ನೋದು ಮನಸ್ಥಿತಿ ಬರೋದಿಲ್ಲ. ಸೊ ಇದನ್ನು ಕೆಲವು ಮಕ್ಕಳು ಪಾಸಿಟಿವ್ ಆಗಿ ತಗೋತವೆ, ಕೆಲವು ಮಕ್ಕಳು ನೆಗೆಟಿವ್ ಆಗಿ ತಗೋತವೆ. ಯಾಕಂದರೆ ನಾನು ಚಿಕ್ಕವಳಿದ್ದೀನಿ, ನಂಗೆ ಸ್ವಲ್ಪ ಜಾಸ್ತಿ ಕೊಡಬೇಕು, ನಾನು ದೊಡ್ಡೋಳಿದ್ದೀನಿ, ನನಗೆ ಜಾಸ್ತಿ ಕೊಡಬೇಕಿತ್ತು ಅನ್ನೋ ಥರ ಮೈಂಡ್ಸೆಟ್ಟು ಕೆಲವೊಂದು ಮಕ್ಕಳಿಗೆ ಇರುತ್ತೆ. ಕೆಲವೊಂದು ಮಕ್ಕಳಿಗೆ ಸ್ಯಾಕ್ರಿಫೈಸ್ ಇರುತ್ತೆ, ನನ್ನ ತಂಗಿ ಅಲ್ವಾ, ನನ್ನ ಅಕ್ಕ ಅಲ್ವಾ, ತಿನ್ನಲಿ ಬಿಡು ಅಂತ ಹೇಳಿ. ಆದರೆ ಎಲ್ಲ ಮಕ್ಕಳು ಬುದ್ಧಿನೂ ಒಂದೇ ಥರ ಇರೋದಿಲ್ಲ. ಸೊ ನಾವು ಹೇಳ್ತಾ ಹೋಗ್ತಾ ಇದ್ರೆ ಮಕ್ಕಳ ಮನಸ್ಸಲ್ಲಿ ಕೂತ್ಕೊಳ್ತಾ ಬರುತ್ತೆ, ನಾವು ಹೀಗೆ ಶೇರ್ ಮಾಡಬೇಕು, ಪರವಾಗಿಲ್ಲ ಅವ್ರು ತಿಂದರೆ ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಅಣ್ಣ, ನಮ್ಮ ತಮ್ಮ, ಸೊ ಪರವಾಗಿಲ್ಲ ಅವ್ರು ತಿನ್ನಲಿ ಅಂತ ಹೇಳಿ ಖುಷಿ ಪಡೋ ಮಕ್ಕಳು ಅಂತಾನು ಇರ್ತಾರೆ. ಕೆಲವರು ನಾವು ಕೊಟ್ಟಿದ ತಕ್ಷಣವೇ ಅವಕ್ಕೆ ಬೇಸರ ಪಡೋದು ಇರುತ್ತೆ. ಯಾಕಂದರೆ ಇದು 2-3 ಜನ ಹೆಣ್ಮಕ್ಳು ಅಥವಾ 2-3 ಜನ ಗಂಡ್ಮಕ್ಳು ಹೆಣ್ಮಕ್ಳು ಇದ್ದಾಗ ಯಾವ್ಯಾವ ರೀತಿ ಏನು ಬರುತ್ತೆ, ಕಾಂಪಿಟೇಷನ್ ಬರುತ್ತೆ ಅಂತ ಹೇಳಿ. ಒಂದು ಬಟ್ಟೆ ತೊಗೊಂಡು ಬಂತು ಅಂದರೆ ಅವಳಿಗೆ ಚೆನ್ನಾಗಿರೋದು ತೊಗೊಂಡು ಬಂದಿದ್ದಾರೆ, ಇಬ್ಬರು ಬಟ್ಟೆನೂ ಚೆನ್ನಾಗಿರುತ್ತೆ, ಅವ್ರಿಗೆ ಚೆನ್ನಾಗಿರೋದು ತೊಗೊಂಡು ಬಂದಿದ್ದಾರೆ, ನನ್ನ ಬಟ್ಟೆ ಚೆನ್ನಾಗಿಲ್ಲ, ಅವಳ ಮೇಲೆ ಪ್ರೀತಿ ಜಾಸ್ತಿ, ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ. ಗಂಡ್ಮಕ್ಳು ಇತ್ತು ಅಂತಂದರೆ ಅವ್ನು ಗಂಡು ಮಗ ಅಲ್ವಾ ಅಂತ ಹೇಳಿ ಅವನ ಮೇಲೆ ಪ್ರೀತಿ ಜಾಸ್ತಿ ಇದೆ, ಹೆಣ್ಮಕ್ಳು ಅಂತ ಹೇಳಿ ತುಂಬ ಪ್ರೀತಿ ಜಾಸ್ತಿ ಇದೆ. ಈ ಥರ ಒಂದು ಕಾಂಪಿಟೇಷನ್ನು, ಈ ಥರ ಒಂದು ಮೈಂಡ್ಸೆಟ್ಟು ಮಕ್ಕಳ ಮೇಲೆ ಡಿಸ್ಟರ್ಬ್ನ ಮಾಡ್ತಾ ಹೋಗುತ್ತೆ. ಸೊ ಹಾಗಿದ್ಮೇಲೆ ತಂದೆ ತಾಯಿಗಳಾಗಿ ನಮ್ಮ ಒಂದು ನಡವಳಿಕೆ ಆ ಒಂದು ವಿಚಾರದಲ್ಲಿ ಹೇಗಿರಬೇಕು ಅಂತ ಹೇಳಿ. ಒಂದು ಮಗು ಆಯಿತು ಅಂದ ತಕ್ಷಣ ಆ ಮೊದಲನೇ ಮಗುಗೆ ಅತಿ ಹೆಚ್ಚಾಗಿ ಪ್ರೀತಿ ಸಿಗುತ್ತೆ. ಅಪ್ಪ, ಅಮ್ಮ, ಅಜ್ಜಿ, ತಾತ, ಸಂಬಂಧಿಕರಿಂದ ಕೂಡ ಅತಿ ಹೆಚ್ಚಾಗಿ ಮೊದಲ ಮಗುವಿಗೆ ಸಿಗುತ್ತೆ. ಸೊ ಅದು ಬೆಳೀತಾ ಹೋದಂತೆ ಮತ್ತೊಂದು ಮಗು ಬಂದಾಗ ಇವ್ರ ಮೇಲಿನ ಪ್ರೀತಿ ಕಡಿಮೆ ಆಗ್ತಾ ಬಂದು ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಸರ್ವೇ ಸಾಮಾನ್ಯ, ಇದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ, ಇದು ಖಂಡಿತವಾಗ್ಲೂ ನಡೆಯುವಂಥ ವಿಚಾರ. ಸೊ ಇಂಥ ಸಮಯದಲ್ಲಿ ನಾವು ಹೇಗಿರಬೇಕು ಅಂತಂದರೆ, ಮಕ್ಕಳ ಮೇಲೆ ಅದು ತುಂಬಾ ಪರಿಣಾಮ ಬೀರುತ್ತೆ. ಯಾಕಂದರೆ ಮೊದಲನೇ ಮಗುಗೆ ಅತಿ ಹೆಚ್ಚಾಗಿ ಪ್ರೀತಿ ಪಡ್ಕೊಂಡಿರೋ ಮಗು ಅದನ್ನೇ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಹೋಗುತ್ತೆ. ನನಗೆ ಜಾಸ್ತಿ ಇರುತ್ತೆ, ನನಗೆ ಜಾಸ್ತಿ ಕೊಡ್ತಾರೆ, ನನಗೆ ಈ ಥರ ಮಾಡ್ತಾರೆ, ನನಗೆ ಪ್ರೀತಿ ಜಾಸ್ತಿ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಹೋಗ್ತಾ ಇರುತ್ತೆ. ಅದಾದ ನಂತರ ಸಡನ್ನಾಗಿ ಸ್ವಲ್ಪ ಇನ್ನೊಂದು ಮಗು ಬಂದಾಗ ಆ ಪ್ರೀತಿನಲ್ಲಿ ಸ್ವಲ್ಪ ಕಡಿಮೆ ಆಯಿತು, ಕೊಡಿಸೋದ್ರಲ್ಲಿ ಕಡಿಮೆ ಆಯಿತು, ತರೋದ್ರಲ್ಲಿ ಕಡಿಮೆ ಆಯಿತು ಅಂತ ಅಂದಾಗ ಮಗುಗೆ ಸಾಮಾನ್ಯವಾಗಿ ಬೇಜಾರಾಗೇ ಆಗುತ್ತೆ. ಎಂಥ ದೊಡ್ಡೋರಿಗೆ ಅಷ್ಟು ಬೇಜಾರಾಗುತ್ತೆ ಅಂದಮೇಲೆ ಚಿಕ್ಕ ಮಕ್ಕಳು ಅವ್ರ ಮನಸ್ಥಿತಿ ಇನ್ನೂ ಬೆಳೀತಾ ಇರುತ್ತೆ ಅಂಥವ್ರಿಗೆ ಸರ್ವೇ ಸಾಮಾನ್ಯವಾಗಿ ಬೇಸರ ಆಗೇ ಆಗುತ್ತೆ. ಸೊ ಈ ಒಂದು ಟಾಪಿಕಲ್ಲಿ ಏನು ಅಂತಂದರೆ, ಮಕ್ಕಳಿಗೆ ಸಮಾನತೆ ಇರಬೇಕು. ನಾವು ಏನೇ ಕೊಟ್ಟರು ಕೂಡ ಮಕ್ಕಳಿಗೆ ಸಮಾನವಾಗಿ ಇರಬೇಕು. ದೊಡ್ಡವರು ಚಿಕ್ಕವರು ಅಂತ ಹೇಳಿ ಭೇದ ಭಾವನ ಮಾಡಬಾರ್ದು. ಇದು ಹೇಗಾಗತ್ತೆ ಅಂತಂದರೆ, ಈಗ ದೊಡ್ಡ ಮಕ್ಕಳಿಗೆ ಒಂದು 10 ವರ್ಷ 12 ವರ್ಷ ಆಗಿರುತ್ತೆ, ಚಿಕ್ಕದಕ್ಕೆ ಇನ್ನೂ ಒಂದು 5-6 ವರ್ಷ ಆಗಿರುತ್ತೆ ಅಂತಂದರೆ ನಾವೇನು ಮಾಡ್ತೀವಿ, ಚಿಕ್ಕಳಲ್ವಾ ಚಿಕ್ಕ ಮಗು ಅಲ್ವಾ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಪ್ರೀತಿ ಹೆಚ್ಚಾಗಿ ತೋರಿಸ್ಕೊಂಡು ಹೋದಾಗ ಆ ಮಗು ಮೈಂಡ್ಸೆಟ್ ಕೂಡ ಅದೇ ಥರ ಬರುತ್ತೆ. ನಾನು ಏನು ಹೇಳಿದ್ರು ಕೂಡ ನನಗೆ ಸಿಗುತ್ತೆ, ನಾನು ಏನು ಕೇಳಿದ್ರು ಕೂಡ ನನಗೆ ಕೊಡಿಸ್ತಾರೆ, ದೊಡ್ಡೋಳು ಕೊಡಿಸೋದಿಲ್ಲ. ಆ ಮಕ್ಕಳಲ್ಲೇ ಒಂದು ಆ್ಯಟಿಟ್ಯೂಡ್ ಬೆಳೆಯುತ್ತೆ, ನೀನು ಕೇಳಿದರೆ ಕೊಡಿಸಲ್ಲ, ನಾನು ಕೇಳಿದರೆ ಕೊಡಿಸ್ತಾರೆ ಅಂತ ಹೇಳಿ. ಸರ್ವೇ ಸಾಮಾನ್ಯವಾಗಿ ಆಗ ದೊಡ್ಡವ್ರಿಗೆ ಯಾರಿಗೆ ಕೊಡಿಸಿರಲ್ಲ ಅವ್ರಿಗೆ ಬೇಜಾರಾಗುತ್ತೆ, ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದು ಬೆಳೀತಾ ಹೇಗಾಗುತ್ತೆ ಅಂತಂದರೆ, ಮಕ್ಕಳನ್ನ ದ್ವೇಷ ಮಾಡೋದಕ್ಕೆ, ಅವ್ರನ್ನ ಅಂದ್ಕೊಂಡ್ರೆ ಅಸೂಹೆ ಪಟ್ಕೊಳ್ಳೋದಕ್ಕೆ ಶುರು ಮಾಡ್ತವೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ನಾವು ಏನೇ ಮಾಡಿದ್ರು ಕೂಡ ಇಬ್ರಿಗೂ ಇಬ್ಬರು ಸಮಾನವಾಗೇ ಇರಬೇಕು. ಚಿಕ್ಕದಿತ್ತ ಸ್ವಲ್ಪ ಪರವಾಗಿಲ್ಲ, ಅವಳು ಬೆಳೀತಾ ಅವಳು ಅನ್ನೋದೇ ಬರ್ತಾ ಇದೆ. ಆ ಮಗು ಬೆಳೀತಾ ಅದು ಬೆಳೀತಿದ್ದಂಗೆ ನಾವು ಆ ಮಗು ಮನಸ್ಸಲ್ಲಿ ತುಂಬ್ತಾ ಹೋಗಬೇಕು. ಇಬ್ಬರು ಸಮಾನವಾಗಿರಬೇಕು, ಇಬ್ಬರಿಗೂ ಸರಿ ಸಮಾನವಾಗಿ ತಗೋಬೇಕು. ಯಾರಿಗೂ ದೊಡ್ಡದು ಚಿಕ್ಕದು ಜಾಸ್ತಿ ಕಡಿಮೆ ಅನ್ನೋ ಥರ ಭಾವನೆ ಇಬ್ಬರಿಗೂ ಬರಬಾರ್ದು ಅನ್ನೋ ಥರ ನಾವು ಬೆಳೆಸ್ಬೇಕು. ಇವಾಗ
ಒಂದು ಸ್ನಾನ ಮಾಡೋದ್ರಿಂದ ಹಿಡಿದು ಹೊಸ ಬಟ್ಟೆ ಹಾಕೊಳ್ಳೋದ್ರಿಂದ ಹಿಡಿದು ರೆಡಿ ಆಗೋದ್ರಿಂದ ಹಿಡಿದು ಎಲ್ಲದಕ್ಕೂ ಕಾಂಪಿಟೇಷನು. ನಾನು ಫಸ್ಟ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆಗ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ, ದೊಡ್ಡವರಲ್ವಾ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಚಿಕ್ಕವ್ರಿಗೆ ಸ್ವಲ್ಪ ಜಾಗ ಬಿಡಿ ಅಂತ ಹೇಳಿರ್ತೀವಿ. ಅದು ಅವ್ರ ಲೈಫ್ ಲಾಂಗ್ ಬರ್ತಾ ಹೋಗುತ್ತೆ. ಹೇಗೆ ಅಂತಂದರೆ ನನಗೆ ಫಸ್ಟ್ ಬಿಡಬೇಕು, ದೊಡ್ಡವರಲ್ವಾ ಹೇಳಿದಾರಲ್ವಾ, ಅಪ್ಪ ಅಮ್ಮ ಹೇಳಿದಾರಲ್ವಾ, ನನಗೆ ಫಸ್ಟ್ ಬಿಡಬೇಕು. ಆಗ ದೊಡ್ಡ ಮಕ್ಕಳು ಮನಸ್ಸಲ್ಲಿ ಏನು ಪರಿಣಾಮ ಬೀಳ್ಬಹುದು, ನೀವೇ ಒಂದ್ಸಲ ಯೋಚನೆ ಮಾಡಿ. ನಾವು ದೊಡ್ಡವರಾಗಿದ್ದರೆ, ನಾವು ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಬಂದಿದ್ರೆ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ, ನಾನು ಪ್ರತಿ ಸಲ ನಾನು ಏನೇ ಮಾಡಿದ್ರು ಕೂಡ ನನಗೆ ಯಾವುದೇ ರೀತಿಯ ಒಂದು ನಾನು ಒಳ್ಳೇದು ಮಾಡಿದ್ದೀನಿ, ನನಗೆ ಒಳ್ಳೇದೊಂದು ಸಿಕ್ಕಿದೆ ಅಂತ ಹೇಳಿ ಅನ್ನಿಸ್ತಾ ಇರೋದಿಲ್ಲ. ಆ ಮಕ್ಕಳಿಗೆ ಏನನ್ಸುತ್ತೆ, ಯಾವಾಗಲೂ ನನ್ನಿಂದನೇ ಕಿತ್ಕೋತಾರೆ, ಯಾವಾಗಲೂ ನನ್ನಿಂದನೇ ಅವ್ರಿಗೆ ಕೊಡಿಸ್ತಾರೆ, ನನಗೇನು ಕೊಡಿಸಲ್ಲ ಅನ್ನೋ ಥರ ನೆಗೆಟಿವ್ ಮೈಂಡ್ಸೆಟ್ ಮಕ್ಕಳಲ್ಲಿ ಬರ್ತಾ ಹೋಗುತ್ತೆ. ಸೊ ಅಂಥ ಒಂದು ಮೈಂಡ್ಸೆಟ್ ಬರೋದಕ್ಕೆ ನಾವು ಬಿಡಬಾರ್ದು. ಸೊ ಇವಾಗ ನಾನು ಬೇಗ ಸ್ನಾನ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿ ಮಕ್ಕಳು ರೆಡಿ ಆಗುವಂತಹ ಸಂದರ್ಭದಲ್ಲಿ ಇದು ಅತಿ ಹೆಚ್ಚಾಗಿ ಶಾಲೆಗೆ ಹೋಗೋ ಮಕ್ಕಳಲ್ಲಿ ಬರುತ್ತೆ. ಸೊ ನಾನು ಫಸ್ಟ್ ಹೋಗಬೇಕು ಅಂತ ಜಗಳ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನಾನು ಫಸ್ಟ್ ರೆಡಿ ಆಗಬೇಕು, ನಂದಾಯಿತು ಬೇಗ ಅಂತ ಹೇಳಿ ತೋರಿಸ್ಬೇಕು ಅಪ್ಪ ಅಮ್ಮನ ಮುಂದೆ. ಸೊ ಆಗ ಅವರು ಜಗಳ ಮಾಡ್ತಾರೆ ಅಂತಲ್ವಾ. ಸೊ ಅವಾಗ ನಾವು ಅವರಿಗೆ ಒಂದು ಕಾಂಪಿಟೇಷನ್ ಕೊಡಬೇಕು. ಸೊ ಯಾರು ಬೇಗ ಎದ್ದೇಳ್ತೀರಾ ಅವ್ರು ಸ್ನಾನಕ್ಕೆ ಹೋಗಿ. ಸೊ ಆ ಕಡೆ ನಮಗೆ ಅವರು ಬೇಗ ಎದ್ದಂಗೂ ಆಗುತ್ತೆ, ಮಕ್ಕಳಿಗೆ ನಾನು ಎದ್ದೇಳಬೇಕು ಅನ್ನೋದು ಬರುತ್ತೆ. ಯಾರು ಲೇಟಾಗಿ ಎದ್ದೇಳ್ತಾರೋ ಅವ್ರು ಲೇಟಾಗಿ ಹೋಗಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ. ಸೊ ನಾವು ಒಬ್ಬರಿಗೆ ಸಪೋರ್ಟ್ ಮಾಡಬಹುದು. ನೀನು ರೆಡಿ ಆಗ್ತಾ ಇದೆಯಲ್ವಾ, ನೀನು ರೆಡಿಯಾಗಿ ಅವ್ರಿಗೆ ರೆಡಿ ಮಾಡ್ತೀನಿ ಅಂತ ಸಪೋರ್ಟ್ ಮಾಡ್ಬೋದು. ಎದ್ದಿರೋ ಮಕ್ಕಳನ್ನ ಕಳಿಸುವಾಗ ನೀನೇ ಮುಂಚೆ ಹೋಗು ಅಂತ ಹೇಳಿದ್ರೆ ಅದು ನಮ್ಮ ತಪ್ಪಾಗುತ್ತೆ. ಅವ್ರನ್ನ ನೀನೇ ಕಳಿಸ್ತೆ ಅನ್ನೋದು ಬರುತ್ತೆ. ಸೊ ಅವರೇ ಎದ್ದು ಅವರೇ ಬಚ್ಚಲ ಮನೆಗೆ ಹೋಗಿ ಅವರೇ ಫ್ರೆಶ್ ಅಪ್ ಆಗಿ ವಾಶ್ ಮಾಡ್ಕೊಂಡು ಎಲ್ಲ ಬಂತು ಅಂತಂದರೆ ಅದು ಅವರ ಒಂದು ಮುನ್ನಡೆ. ಅವ್ರು ಮುಂದೆ ಹೋಗಿದ್ದಾರೆ, ಅದು ಅವರೇ ತಮ್ಮ ಇಚ್ಛೆಯಿಂದ ಮಾಡ್ಕೊಂಡಿದ್ದಾರೆ. ನಾವೇನು ಯಾರನ್ನು ಎಬ್ಸಿ ಕಳಿಸಿಲ್ಲ ಅನ್ನೋದು ನಮಗೆ ಬರುತ್ತೆ. ಈಗ ಇಬ್ಬರು ಎದ್ದು ರೆಡಿಯಾಗಿ ಬಂದಿದ್ದಾರೆ. ದೊಡ್ಡವರು ಆಬ್ವಿಯಸ್ಲಿ ಅವರು ಚೆನ್ನಾಗಿ ಬೇಗ ರೆಡಿ ಆಗ್ತಾರೆ, ಚಿಕ್ಕವ್ರಿಗೆ ಕಡಿಮೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಸೊ ಅಲ್ಲಿ ಎಲ್ಲೂ ಕೂಡ ದೊಡ್ಡದು ಚಿಕ್ಕದು ಅನ್ನೋದು ಬರೋದಿಲ್ಲ. ಯಾಕಂದರೆ ಅವ್ರಿಗೆ ರೆಡಿ ಆಗೋಕ್ಕೆ ಬರುತ್ತೆ, ಅವ್ರು ಮಾಡ್ತಾರೆ. ಇವನಿಗೆ ಬರಲ್ಲ, ನಾವು ಮಾಡ್ಕೊಡ್ತೀವಿ. ಈ ಥರ ನಾವು ಮಕ್ಕಳಿಗೆ ಸರಿ ಸಮಾನತೆ ಅನ್ನೋದನ್ನು ತೋರಿಸ್ಬೇಕು. ಅದನ್ನು ಬಿಟ್ಟು ದೊಡ್ಡವರಲ್ವಾ ನೀನೆಲ್ಲ ಕೊಟ್ಬಿಡು, ದೊಡ್ಡದಲ್ವಾ ನೀನೆಲ್ಲನೂ ಬಿಟ್ಬಿಡು ಅಂತ ಹೇಳ್ತಾ ಬಂತು ಅಂತಂದರೆ ಆ ಮಕ್ಕಳಲ್ಲಿ ನೆಗೆಟಿವ್ ಮೈಂಡ್ ಸೆಟ್ ಬರ್ತಾ ಹೋಗುತ್ತೆ. ದೊಡ್ಡವರಾದ್ಮೇಲೂ ಕೂಡ ಅದೇ ಅಂದ್ಕೋತಾರೆ, ಯಾವಾಗಲೂ ಇವರು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು, ಇವಾಗಲೂ ಸಪೋರ್ಟ್ ಮಾಡ್ತಾರೆ, ಬಿಡು ನನ್ನ ಲೈಫಲ್ಲಿ ನಾನು ನಂದನ್ನು ನೋಡ್ಕೊಳ್ಳೋಣ, ಅವನಿಗೆ ಚಿಕ್ಕದ್ರಿಂದ ಎಲ್ಲ ಸಿಕ್ಕಿದೆ ಅನ್ನೋ ಥರ ಮನಸ್ಥಿತಿ ಮಕ್ಕಳಲ್ಲಿ ಬಂದೇ ಬರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಟ್ಟಿದ್ದು ಅಂತಂದರೆ, ಯಾರು ಕೂಡ ಮಕ್ಕಳಲ್ಲಿ ಭೇದ ಭಾವನ ಮಾಡಬಾರ್ದು, ದೊಡ್ಡವರು ಚಿಕ್ಕವರು ಅಂತ ಹೇಳಿ ಡಿಫ್ರೆನ್ಸಸ್ನ ಕಂಡುಹಿಡಿದು ಮಕ್ಕಳನ್ನ ಬೆಳೆಸೋದಕ್ಕೆ ಹೋದರೆ ಅವರಿಗೆ ತುಂಬಾ ಬೇಸರ ಆಗುತ್ತೆ. ನಾವು ಏನೇ ಒಂದು ಪುಟ್ಟದು ಚಿಕ್ಕದು ತಂತು ಅಂತಂದ್ರೂ ಕೂಡ ಸರಿ ಸಮಾನವಾಗಿ ಹಂಚಬೇಕು. ಏನೇ ಒಂದನ್ನ ಹೊಸದು ಕೊಡಿಸ್ತೀನಿ ಅಂತಂದ್ರೂ ಕೂಡ ಇಬ್ಬರಿಗೂ ಕೊಡಿಸ್ಬೇಕು, ಇಲ್ಲಾಂದರೆ ಇರೋದ್ರಲ್ಲಿ ಹಂಚಬೇಕು. ಅದನ್ನು ಬಿಟ್ಟು ಚಿಕ್ಕವರಲ್ವಾ ಕೊಟ್ಬಿಡು, ದೊಡ್ಡವರಲ್ವಾ ಬಿಟ್ಬಿಡು ಅಂತ ಹೇಳಿ ಮಕ್ಕಳು ಮನಸ್ಸಲ್ಲಿ ನಾವೇ ದೊಡ್ಡವರು ಚಿಕ್ಕವರು ಅನ್ನೋದನ್ನು ಬೆಳೆಸೋದಕ್ಕೆ ಹೋಗಬಾರ್ದು. ಅದು ಅವರು ಫ್ಯೂಚರಲ್ಲಿ ದೊಡ್ಡವರಾದ್ಮೇಲೆ ಅವರಿಗೇನೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ಮಕ್ಕಳಲ್ಲಿ ಭೇದ ಭಾವನ ಮಾಡಬೇಡಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಮಗು ಇತ್ತು ಅಂತಂದರೆ ಆಬ್ವಿಯಸ್ ಆಗಿ ಅವ್ರಿಗೆ ಎಲ್ಲದೂ ಸಿಗ್ತಾ ಹೋಗುತ್ತೆ, ಅವರಿಗೆ ಡಿಫ್ರೆನ್ಸ್ ಏನು ಗೊತ್ತಾಗೋದಿಲ್ಲ. ಅವರಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಶೇರಿಂಗ್ ಕೇರಿಂಗ್ ಅನ್ನೋ ಒಂದು ಆ ಫೀಲೇ ಗೊತ್ತಾಗೋದಿಲ್ಲ. ಅವರಿಗೆ ತಂದಿದ್ದೆಲ್ಲ ಅವರಿಗೆ, ತಿಂದಿದ್ದೆಲ್ಲ ಅವರಿಗೆ, ಕೊಟ್ಟಿದ್ದೆಲ್ಲ ಅವರಿಗೆ, ಬಿಟ್ಟಿದ್ದೆಲ್ಲ ಅವರಿಗೆ ಅನ್ನೋ ಥರ ಮೈಂಡ್ಸೆಟ್ ಇರುತ್ತೆ. ಆದರೆ 2-3 ಮಕ್ಕಳಿರೋ ಮನೆಯಲ್ಲಿ ಆ ರೀತಿ ಆಗೋದಿಲ್ಲ. ಸೊ ಶೇರಿಂಗ್ ಕೇರಿಂಗ್ ಅನ್ನೋದು ಇರಬೇಕು, ಈಕ್ವಾಲಿಟಿ ಇರಬೇಕು, ಸಮಾನತೆ ಇರಬೇಕು. ಇದೆಲ್ಲ ಇರಬೇಕು ಅಂತಂದರೆ ಪ್ಯಾರೆಂಟಾಗಿ ನಾವು ಅದನ್ನು ನಿಂತು ನೋಡಬೇಕು. ಒಬ್ಬರು ಮಕ್ಕಳು ಮುಂದೆ ಇನ್ನೊಬ್ಬರು ಮಕ್ಕಳನ್ನ ಬೈಯೋದು ತಪ್ಪು. ಸೊ ಯಾಕಂದರೆ ಅವ್ರ ಮನಸ್ಸಲ್ಲಿ ಅದು ಅತಿ ಹೆಚ್ಚು ಗಂಭೀರತೆ ಬೀಳುತ್ತೆ. ಯಾವಾಗಲಾದ್ರೂ ಒಂದ್ಸಲ ನೀನು ಈ ರೀತಿ ಬೈಸ್ಕೊಂಡೆ, ನೀನು ಈ ರೀತಿ ಓಡಿಸ್ಕೊಂಡೆ ಅಂತ ಹೇಳಿ ಇನ್ನೊಂದು ಮಗುಗೆ ಅಂತ ಇತ್ತು ಅಂತಂದರೆ ಆ ಮಗು ಮನಸ್ಸಲ್ಲಿ ತುಂಬಾ ಬೇಸರ ತರುತ್ತೆ, ತುಂಬ ನೋವು ಉಂಟಾಗುತ್ತೆ. ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಮಗು ತುಂಬಾ ಕುಗ್ಗೋ ಅಂಥ ಪರಿಸ್ಥಿತಿ ಕೂಡ ಬರುತ್ತೆ. ಸೊ ಮಕ್ಕಳು ಮುಂದೆ ಮಕ್ಕಳನ್ನ ಬೈಯೋದಕ್ಕೆ ಹೋಗಬಾರ್ದು. ಬೇರೆಯವ್ರ ಮನೆ ಮಕ್ಕಳನ್ನ ನಮ್ಮ ಮನೆ ಮಕ್ಕಳಿಗೆ ಕಂಪೇರ್ ಮಾಡಿ ನೋಡಬಾರ್ದು. ಅವ್ರು ಚೆನ್ನಾಗಿ ಓದ್ತಾರೆ ಅಂತ ಹೇಳಿ ಆ ಒಂದು ಕಂಪ್ಯಾರಿಸನ್ನ ನಾವು ನಮ್ಮ ಮನೆ ಮಕ್ಕಳ ಮೇಲೆ ಹಾಕಿದರೆ ಸೊ ಅವರು ಒಂದು ಎಬಿಲಿಟಿ ಬೇರೆ ಇರುತ್ತೆ, ನಮ್ಮ ಮಕ್ಕಳು ಎಬಿಲಿಟಿ ಬೇರೆ ಇರುತ್ತೆ. ಅವ್ರು ಓದೋದ್ರಲ್ಲಿ ಮುಂದೆ ಇರ್ಬೋದು, ಇವ್ರು ಬೇರೆ ಅದರ್ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಮುಂದೆ ಇರ್ಬೋದು. ಸೊ ನಾವು ಅದನ್ನು ಐಡೆಂಟಿಫೈ ಮಾಡಬೇಕು. ನಿನಗೆ ಇದರಲ್ಲಿ ಯಾವ ಮಗುಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಬರೋ ಥರ ಮಾಡಬೇಕು. ಅದನ್ನು ಬಿಟ್ಟು ಈಕ್ವಾಲಿಟಿನ ತೋರಿಸೋದಕ್ಕೋಸ್ಕರ ನಾವು ದೊಡ್ಡೋರು ಹೇಗೆ ಅಂತಂದರೆ ಆ ಮಗು ಅಷ್ಟು ಮಾರ್ಕ್ಸ್ ತೆಗೆದಿದೆ, ಆ ಮಗು ಅಷ್ಟು ಗ್ರೇಡ್ನ ತೆಗೆದಿದೆ ಅಂದರೆ ನಮ್ಮ ಮಗುನೂ ಅದೇ ಗ್ರೇಡಲ್ಲಿ ಬರಬೇಕು ಅಂತ ಅನ್ಕೋತೀವಿ. ಸೊ ಅದ್ರ ಮಕ್ಕಳ ಎಬಿಲಿಟಿನ ನಾವು ಜಡ್ಜ್ ಮಾಡಬಾರ್ದು. ನೀನು ಓದು ಅಂತ ಪ್ರೋತ್ಸಾಹನ ಕೊಡಬೇಕು. ಮಕ್ಕಳು ತಲೆಗೆ ಅದೆಷ್ಟು ಹೋಗುತ್ತೋ ಅದಷ್ಟೇ ಹೋಗುತ್ತೆ. ಬೆಳೀತಾ ಅವ್ರ ಮನಸ್ಸಲ್ಲಿ ಬರುತ್ತೆ, ನಾನು ಇಷ್ಟೇ ಮಾಡಬೇಕು, ನಾನು ಇಷ್ಟೇ ಓದಬೇಕು, ನಾನು ಇಷ್ಟೇ ಗ್ರೇಡ್ನ ತೊಗೋಬೇಕು ಅಂತ ಹೇಳಿ. ಅಲ್ಲಿವರೆಗೂ ನಾವು ಫೋರ್ಸ್ ಆಗಿ ಏನೂ ಹೇಳೋದಕ್ಕೆ ಹೋಗಬಾರ್ದು. ಇವಾಗ ಇದೇ ಒಂದು ವಿಚಾರವಾಗಿ ಎಷ್ಟೋ ಮಕ್ಕಳು ಅವ್ರವ್ರ ಜೀವನ ತಗೊಂಡ್ಬಿಟ್ಟಿದ್ದಾರೆ. ಫೇಲ್ ಆಗಿದ್ದೀನಿ, ಫೇಲ್ ಆದರೆ ನಾನು ಏನಾಗ್ತೀನಿ, ಮನೆಯವರೆಲ್ಲರೂ ಕೂಡ
ನಮ್ಮನ್ನು ನೋಡಿ ನಮ್ಮ ಮನೆಯವ್ರನ್ನ ನೋಡಿ ಆಡ್ಕೋತಾರೆ, ನಗ್ತಾರೆ. ಅದರಿಂದನೇ ನಮ್ಮ ಮನೆಯವ್ರಿಗೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಇಷ್ಟು ಜನ ಮಕ್ಕಳು ತುಂಬಾ ಪ್ರಾಣನ ಕಳ್ಕೊಂಡಿದ್ದಾರೆ. ಸ್ಕೋರ್ ತೊಗೊಂಡಿದ್ದು ಕೂಡ ಟಾರ್ಗೆಟನ್ನು ರೀಚ್ ಮಾಡಿಲ್ಲ, ನನಗಿನ್ನ ಜಾಸ್ತಿ ಮಾರ್ಕ್ಸ್ ಬೇರೆಯವ್ರು ತೊಗೊಂಡಿದ್ದಾರೆ ಅಂತ ಹೇಳಿ ಪಾಸಾಗಿದ್ದವರು ಕೂಡ ಅವ್ರ ಪ್ರಾಣನ ಅವ್ರು ತಗೊಂಡಿರೋದು ಕೂಡ ಎಕ್ಸಾಂಪಲ್ಸ್ ತುಂಬಾ ಇದೆ. ಸೊ ಹಾಗಾಗಿ ಮಕ್ಕಳ ಮೇಲೆ ಓದಿನ ಅತಿ ಹೆಚ್ಚು ನಾವು ಪ್ರಭಾವನ ಬೀರಬಾರ್ದು. ಆ ಮಕ್ಕಳಿಗೆ ಎಷ್ಟು ಹೇಳ್ಬೇಕು ಅಷ್ಟೇ ಹೇಳಬೇಕು, ಆಟ ಆಡೋಕ್ಕೆ ಬಿಡಬೇಕು, ಟಿ ವಿ ನೋಡೋಕ್ಕೆ ಬಿಡಬೇಕು, ಓದೋಕ್ಕೆ ಬಿಡಬೇಕು, ಮಕ್ಕಳ ಜೊತೆ ಬೆರೆಯೋದಕ್ಕೂ ಬಿಡಬೇಕು. ಸೊ ಇದೆಲ್ಲ ಮಾಡ್ತು ಅಂದರೆ ಮಕ್ಕಳು ಮೈಂಡು ಎಲ್ಲ ಕಡೆಯೂ ಆ್ಯಕ್ಟಿವ್ ಆಗಿರುತ್ತೆ. ಅದನ್ನು ಬಿಟ್ಟು ಓದು 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 ಅಂತಂದರೆ ಅವ್ರಿಗೂ ಕೂಡ ತುಂಬಾ ನಾವು ಫೋರ್ಸ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಮೆಂಟಾಲಿಟಿ ಹುಟ್ಬಿಡುತ್ತೆ. ಸೊ ಹಾಗಾಗಿ ಇದು ಕೂಡ ಮಕ್ಕಳ ಮೇಲೆ ತುಂಬಾ ಪರಿಣಾಮ ನಾವು ಹೇಗೆ ಬೀರ್ತೀವಿ ಅನ್ನೋದು ಕೂಡ ಮುಖ್ಯ ಆಗಿಬಿಡುತ್ತೆ. ಸೊ ಹಾಗೆ 2-3 ಮಕ್ಕಳಿತ್ತು ಅಂತಂದರೆ ಈಕ್ವಾಲಿಟಿನ ಶೇರ್ ಮಾಡಿ. ಯಾವುದೇ ಕಾರಣಕ್ಕೂ ಕೂಡ ದೊಡ್ಡವರು ಚಿಕ್ಕವರು ಅಂತ ಹೇಳಿ ಕಂಪ್ಯಾರಿಸನ್ನ ಮಾಡೋದಕ್ಕೆ ಹೋಗಬೇಡಿ. ಒಂದು ಮಗು ಮುಂದೆ ಇನ್ನೊಂದು ಮಗುನ ಬೈಯೋದಕ್ಕೆ ಹೋಗಬೇಡಿ. ಒಂದು ಮಗು ಮುಂದೆ ಇನ್ನೊಂದು ಮಗುನ ಹೊಗಳೋದಕ್ಕೂ ಹೋಗಬೇಡಿ. ಅದು ತುಂಬಾ ತಪ್ಪಾಗಿ ಹೋಗ್ಬಿಡುತ್ತೆ. ಸೊ ಯಾವಾಗಲೂ ಅವರಿಗೆ ಫೇವರ್ ಮಾಡ್ತಾರೆ ಅಪ್ಪ ಅಮ್ಮ ಅನ್ನೋ ಥರ ಮನಸ್ಥಿತಿ ಕೂಡ ಮಕ್ಕಳಲ್ಲಿ ಬಂದುಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಪುಟ್ಟ ಒಂದು ವಿಡಿಯೋ ಮೂಲಕ ನಾನು ಏನು ಹೇಳೋದಕ್ಕೆ ಇಷ್ಟಪಟ್ಟೆ ಅಂತಂದರೆ, ಮಕ್ಕಳಲ್ಲಿ ನಾವು ಈಕ್ವಾಲಿಟಿನ ನೋಡಬೇಕು. ಸೊ ಯಾರನ್ನು ದೊಡ್ಡವರು ಚಿಕ್ಕವರು, ದೊಡ್ಡದು ಚಿಕ್ಕದು ಅನ್ನೋ ಥರ ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡಿ ಮಕ್ಕಳು ಮನಸ್ಸಲ್ಲೂ ಕೂಡ ನಾವು ಡಿಫ್ರೆನ್ಸ್ನ ಮಾಡಬಾರ್ದು. ಸೊ ಅವರಿಗೆ ಮುಂದೆ ಬೆಳೀತಾ ಬೆಳೀತಾ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಒಬ್ರನ್ನೊಬ್ರು ದ್ವೇಷ ಮಾಡೋದಕ್ಕೆ ನಾವೇ ಒಂದು ಹೆಜ್ಜೆನ ಇಟ್ಕೊಟ್ಟಿರೋ ಥರ ಅವ್ರಿಗೆ ಒಂದು ಪ್ರಭಾವನ ಬೀರುತ್ತೆ. ಸೊ ಹಾಗಾಗಿ ಎಲ್ಲ ತಂದೆ ತಾಯಿಗಳು ಕೂಡ ಮಕ್ಕಳಲ್ಲಿ ಸಮಾನತೆಯನ್ನು ಕಾಣಿ. ಮತ್ತು ಮಕ್ಕಳಿಗೆ ನಾವು ಏನು ಒಳ್ಳೆಯದು ಕೆಟ್ಟದ್ದು ಅನ್ನೋದಿರುತ್ತೆ ಅದನ್ನು ನಿಧಾನವಾಗಿ ತಿಳಿಸ್ಕೊಡೋದಕ್ಕೆ ಹೋಗಬೇಕು. ಫೋರ್ಸ್ಫುಲಿ ನಾವು ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೋಯ್ತು ಅಂತಂದರೆ ಮಕ್ಕಳು ಮನಸ್ಸು ಸೂಕ್ಷ್ಮವಾಗಿರುತ್ತೆ. ಅವರು ಯಾವ ನಿರ್ಧಾರಕ್ಕೆ ಹೋಗ್ತಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ತುಂಬ ಮಕ್ಕಳು ಸ್ಟ್ರಾಂಗ್ ಆಗಿರ್ತಾರೆ, ತುಂಬ ಮಕ್ಕಳು ವೀಕ್ ಆಗಿರ್ತಾರೆ. ಇವಾಗಂತೂ ಎಲ್ಲ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದರೆ ದುಡ್ಡಿಗೋಸ್ಕರ ಮಕ್ಕಳನ್ನ ಕೊಲ್ಲೋರು ಒಂದು ಕಡೆ ಆಯಿತು ಅಂತಂದರೆ ಮಕ್ಕಳು ತಮ್ಮ ಜೀವನ ತಾವೇ ತಕ್ಕೊಳ್ಳೋದು ಕೂಡ ಒಂದು ಕಡೆ ಆಗ್ಬಿಟ್ಟಿದೆ. ಸೊ ಇದೆಲ್ಲ ನೋಡಿದ್ಮೇಲೆ ಪೇರೆಂಟ್ಸ್ ಆಗಿರೋರು ಕೂಡ ಗಮನ ಹರಿಸಬೇಕು. ಯಾಕೆ ಅಂತಂದರೆ ನಾವು ಸಮಾನತೆಯನ್ನು ಕಾಣಬೇಕು. ತುಂಬ ಫೋರ್ಸ್ ಆಗಿ ಯಾರಿಗೂ ಏನನ್ನೂ ಹೇಳೋದಕ್ಕೆ ಹೋಗಬಾರ್ದು. ನಾವು ಬೇರೆ ಮಕ್ಕಳನ್ನ ಕಂಪ್ಯಾರಿಸನ್ ಮಾಡಿ ನಮ್ಮ ಮಕ್ಕಳಿಗೆ ಏನೂ ಹೇಳೋದಕ್ಕೆ ಹೋಗಬಾರ್ದು. ಸ್ವಲ್ಪ ದಿನ ಅವರಿಗೆ ಒಂದು ಬುದ್ಧಿ ಸ್ಥಿಮಿತಕ್ಕೆ ಬರೋವರೆಗೂ, ಹೇಳೋದು ಅರ್ಥ ಆಗೋವರೆಗೂ ಕೂಡ ನಾವು ಮಕ್ಕಳಾಗೇ ಇರಬೇಕು. ಮಕ್ಕಳು ಅಂದರೆ ಒಂದು 6ನೇ ಕ್ಲಾಸ್ವರೆಗೂ ನಾವು ಮಕ್ಕಳಾಗಿರಬೇಕು. ಆನಂತರ ನಾವು ಮಕ್ಕಳಿಗೆ ಫ್ರೆಂಡ್ ಆಗಿರಬೇಕು. ಆಮೇಲೆ ನಾವು ಅವರಿಗೆ ಬುದ್ಧಿ ಹೇಳೋ ಥರ ಹೋಗಬೇಕು. ಒಂದು 10ನೇ ಕ್ಲಾಸ್ ಆದಮೇಲೆ ನಾವು ಅವರಿಗೆ ಬುದ್ಧಿ ಹೇಳ್ತಾ ಫ್ರೆಂಡ್ ಆಗಿ ಹೋಗಬೇಕು. ಅದನ್ನು ಬಿಟ್ಟು ತಂದೆ ತಾಯಿ ನಾವು ಹೇಳಿದ್ದೆ ಕೇಳಬೇಕು ಅನ್ನೋ ಥರ ಯಾವುದೇ ರೀತಿ ಪ್ರೆಷರ್ನ ಮಕ್ಕಳ ಮೇಲೆ ಹಾಕಬಾರ್ದು. ಸೊ ಈ ಒಂದು ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.